ಭಾರತದ ಸಂವಿಧಾನದ ವಿಧಿ 43ರ ಸಂಪೂರ್ಣ ವಿವರಣೆ ಕನ್ನಡದಲ್ಲಿ ಇಲ್ಲಿದೆ. ಭಾರತದ ಸಂವಿಧಾನದ ವಿಧಿ 43 ಆರ್ಟಿಕಲ್ 43 ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ DPSPS ಭಾಗ 4ರ ಅಡಿಯಲ್ಲಿ ಬರುತ್ತದೆ. ಇದು ಮೂಲಭೂತ ಹಕ್ಕು ಆಗಿರದೆ ರಾಜ್ಯವು ಕಾನೂನುಗಳನ್ನು ಮಾಡುವಾಗ ಮತ್ತು ನೀತಿಗಳನ್ನು ರೂಪಿಸುವಾಗ ಅನುಸರಿಸಬೇಕಾದ ಮಾರ್ಗದರ್ಶಿ ಸೂತ್ರವಾಗಿದೆ. ವಿಧಿ 43 ಕೆಲಸಗಾರರಿಗೆ ಜೀವನ ನಿರ್ವಹಣಾ ಮಜೂರಿ ಇತ್ಯಾದಿ ಲಿವಿಂಗ್ ವೇಜ್ ETC ಫಾರ್ ವರ್ಕರ್ಸ್. ವಿಧಿ 43ರ ಪ್ರಕಾರ ರಾಜ್ಯವು ಸ್ಟೇಟ್ ಈ ಕೆಳಗಿನವುಗಳನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ಶಾಸನ, ಆರ್ಥಿಕ ಸಂಸ್ಥೆ, ಎಕನಾಮಿಕ್ ಆರ್ಗನೈಸೇಷನ್ ಅಥವಾ ಇನ್ನಾವುದೇ ರೀತಿಯಲ್ಲಿ ಶ್ರಮಿಸಬೇಕು. 1. ಎಲ್ಲಾ ಕಾರ್ಮಿಕರಿಗೆ ಕೆಲಸವನ್ನು ಖಚಿತಪಡಿಸುವುದು. ಕೃಷಿ, ಕೈಗಾರಿಕೆ ಅಥವಾ ಇತರ ಕ್ಷೇತ್ರಗಳಲ್ಲಿನ ಎಲ್ಲಾ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸಲು ಪ್ರಯತ್ನಿಸಬೇಕು. 2. ಜೀವನ ನಿರ್ವಹಣಾ ಮಜೂರಿ ಲಿವಿಂಗ್ ವೇಜ್ ಕಾರ್ಮಿಕರಿಗೆ ಜೀವನ ನಿರ್ವಹಣಾ ಮಜೂರಿ ಲಿವಿಂಗ್ ವೇಜ್ ಸಿಗುವಂತೆ ನೋಡಿಕೊಳ್ಳಬೇಕು. ಇದರರ್ಥ ಕೇವಲ ಕನಿಷ್ಠ ವೇತನವಲ್ಲ, ಆದರೆ ಕಾರ್ಮಿಕರು ಮತ್ತು ಅವರ ಕುಟುಂಬವು ಗೌರವಯುತ ಜೀವನ ಮಟ್ಟವನ್ನು ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಕಾಪಾಡಿಕೊಳ್ಳಲು, ಆರೋಗ್ಯ ಮತ್ತು ಸೌಕರ್ಯಗಳಿಗೆ ಅವಕಾಶ ಪಡೆಯಲು ಸಾಕಷ್ಟು ವೇತನವನ್ನು ಖಚಿತಪಡಿಸುವುದು. 3. ಉತ್ತಮ ಕೆಲಸದ ಪರಿಸ್ಥಿತಿಗಳು ಗೌರವಯುತ ಜೀವನ ಮಟ್ಟವನ್ನು ಖಾತ್ರಿಪಡಿಸುವಂತಹ ಕೆಲಸದ ಪರಿಸ್ಥಿತಿಗಳನ್ನು ಒದಗಿಸುವುದು. 4. ವಿರಾಮ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಅವಕಾಶಗಳು ಸಂಪೂರ್ಣ ವಿರಾಮದ ಅನುಭವ ಫುಲ್ ಎಂಜಾಯ್ಮೆಂಟ್ ಆಫ್ ಲೀಜರ್ ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅವಕಾಶಗಳನ್ನು ಖಚಿತಪಡಿಸುವುದು. 5. ಗೃಹ ಕೈಗಾರಿಕೆಗಳ ಉತ್ತೇಜನ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹ ಕೈಗಾರಿಕೆಗಳನ್ನು ಕಾಟೇಜ್ ಇಂಡಸ್ಟ್ರೀಸ್ ವೈಯಕ್ತಿಕ ಅಥವಾ ಸಹಕಾರ ಆಧಾರದ ಮೇಲೆ ಉತ್ತೇಜಿಸಲು ರಾಜ್ಯವು ಪ್ರಯತ್ನಿಸಬೇಕು. ಸಾರಾಂಶ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿಧಿ 43ರ ಮುಖ್ಯ ಉದ್ದೇಶವು ಕೇವಲ ಬದುಕುಳಿಯಲು ಸಾಕಾಗುವಷ್ಟು ವೇತನಕ್ಕಿಂತ ಹೆಚ್ಚಿನದನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಕಾರ್ಮಿಕರ ಕಲ್ಯಾಣ ಮತ್ತು ಗೌರವಯುತ ಜೀವನವನ್ನು ಖಚಿತಪಡಿಸುವುದು, ಜೊತೆಗೆ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಲು ಗೃಹ ಕೈಗಾರಿಕೆಗಳನ್ನು ಉತ್ತೇಜಿಸುವುದು. ಇದಕ್ಕೆ ಸಂಬಂಧಿಸಿದಂತೆ ನಂತರದಲ್ಲಿ ಸಂವಿಧಾನಕ್ಕೆ ವಿಧಿ 43A ಅನ್ನು ಸೇರಿಸಲಾಯಿತು. ಇದು ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕೆಲಸಗಾರರ ಭಾಗವಹಿಸುವಿಕೆಯನ್ನು ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಉತ್ತೇಜಿಸುವಂತೆ ರಾಜ್ಯಕ್ಕೆ ನಿರ್ದೇಶನ ನೀಡುತ್ತದೆ. ವಿಧಿ 43 ಮತ್ತು 43A ಎರಡೂ ಕಾರ್ಮಿಕರ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಸಾಧಿಸುವ ಗುರಿಯನ್ನು ಹೊಂದಿರುವ ನಿರ್ದೇಶಕ ತತ್ವಗಳಾಗಿವೆ.